ಜೆಡಿಎಸ್ಗೆ ಶುಭ ಸುದ್ದಿ ಸಿಕ್ಕಿದೆ. ಇದೀಗ ಮಹಾರಾಷ್ಟ್ರದಲ್ಲೂ ಮತ್ತೆ ಕಮಾಲ್ ಮಾಡಿದೆ. ಕರ್ನಾಟಕದಾಚೆಗೆ ಮತ್ತೊಮ್ಮೆ ವಿಸ್ತರಿಸಿದೆ ಜೆಡಿಎಸ್. ಕೇರಳ ಆಯ್ತು, ಈಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಜೆಡಿಎಸ್ ಸ್ಥಳೀಯ ಚುನಾವಣೆಗಳಲ್ಲಿ ಕಮಾಲ್ ಮಾಡಿರುವಂಥದ್ದು. ಕರ್ನಾಟಕ ಆಯ್ತು, ಮತ್ತೆ ಮಹಾರಾಷ್ಟ್ರಕ್ಕೂ ವಿಸ್ತರಿಸಿದೆ ಜೆಡಿಎಸ್. ಕೇರಳ ಆಯ್ತು, ಈಗ ಮಹಾರಾಷ್ಟ್ರದಲ್ಲೂ ಜೆಡಿಎಸ್ ಸದ್ದು ಮಾಡ್ತಿದೆ. ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಕಮಾಲ್ ಮಾಡ್ತಿರೋಂಥದ್ದು. ಜೆಡಿಎಸ್ಗೆ ಗೆಲುವು ಸಿಕ್ತಿರುವಂಥದ್ದು. ಲೋಕಲ್ ವಾರ್ಗಳಲ್ಲಿ 5 ಕಡೆ ಜೆಡಿಎಸ್ ಗೆಲುವನ್ನ ಪಡೆದಿದೆ. ಕೊಲ್ಹಾಪುರದಲ್ಲಿ 3 ಕಡೆ ಜೆಡಿಎಸ್ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಗಾಂಧಿಗ್ಲನ್ಸ್ ನಗರ ಪರಿಷತ್ಗೆ ಸಂಜಯ್ ರಾಟೆ ಅವರು, ಗಾಂಧಿಗ್ಲನ್ಸ್ ನಗರ ಪರಿಷತ್ಗೆ ಸ್ವಾತಿತಾಯ್ ಖೋರಿ ಅವರು, ಗಾಂಧಿಗ್ಲನ್ಸ್ ನಗರ ಪರಿಷತ್ಗೆ ನಿತಿನ್ ದೇಸಾಯಿ ಎಲ್ಲ ಜೆಡಿಎಸ್ ಅಭ್ಯರ್ಥಿಗಳು. ಪರ್ಬಾನಿ ಜಿಲ್ಲೆಯಲ್ಲಿ 2 ಕಡೆ ತೆನೆ ಹೊತ್ತ ಮಹಿಳೆಗೆ ಗೆಲುವು ಸಿಕ್ಕಿದೆ. ಮತ್ತೆ ಪೂರ್ಣಾನಗರ ಪರಿಷತ್ಗೆ ಪ್ರಕಾಶ್ ಕಾಂಬ್ಳೆ ಆಯ್ಕೆಯಾಗಿದ್ದಾರೆ. ಪೂರ್ಣಾನಗರ ಪರಿಷತ್ಗೆ ರೇಖಾ ಖರ್ಗಾಖಾರತಿ ಅವರು ಆಯ್ಕೆಯಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಜೆಡಿಎಸ್ ಗೆಲುವಿಗೆ ದೇವೇಗೌಡರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ವಿಜೇತ ಅಭ್ಯರ್ಥಿಗಳನ್ನ ಅಭಿನಂದಿಸಿದ್ದಾರೆ ಜೆಡಿಎಸ್ ವರಿಷ್ಠರು. ಇದೀಗ ಕೇರಳದ ನಂತರ ಮಹಾರಾಷ್ಟ್ರದಲ್ಲಿಯೂ ಕೂಡ ಜೆಡಿಎಸ್ ಗೆಲುವನ್ನ ಪಡೆದಿರುವಂಥದ್ದು. 5 ಕಡೆ ಜೆಡಿಎಸ್ ಗೆಲುವು ಪಡೆದಿದೆ. ಸ್ಥಳೀಯ ಚುನಾವಣೆಗಳಲ್ಲಿ ಗೆಲುವನ್ನು ಪಡೆದಿರುವಂಥದ್ದು. ಕೊಲ್ಲಾಪುರದ 3 ಅಭ್ಯರ್ಥಿಗಳು ಜೆಡಿಎಸ್ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಗಾಂಧಿಗ್ಲನ್ಸ್ ನಗರದಲ್ಲಿ ಪರಿಷತ್ಗೆ ಅನೇಕ ಅಭ್ಯರ್ಥಿಗಳ ಹೆಸರು ಇಲ್ಲಿ ಕೇಳಿ ಬರ್ತಿದೆ. ಸಂಜಯ್ ರಾಟೆ, ಸ್ವಾತಿ ತಾಯಿ ಕೋರಿ ಅವರು ಗಾಂಧಿಗ್ಲನ್ಸ್ ನಗರ ಪರಿಷತ್ಗೆ ಆಯ್ಕೆಯಾಗಿರುವಂಥದ್ದು. ನಿತಿನ್ ದೇಸಾಯಿ ಕೂಡ ಗಾಂಧಿಗ್ಲನ್ಸ್ ನಗರದ ಪರಿಷತ್ಗೆ ಜೆಡಿಎಸ್ ಅಭ್ಯರ್ಥಿ, ಈತ ಆಯ್ಕೆ ಆಗಿರುವಂಥದ್ದು. ಪರ್ಬಾನಿ ಜಿಲ್ಲೆಯಲ್ಲಿ 2 ಕಡೆ ಜೆಡಿಎಸ್ ಇದೀಗ ಜಯಭೇರಿ ಬಾರಿಸಿರುವಂಥದ್ದು. ಪೂರ್ಣಾನಗರ ಪರಿಷತ್ಗೆ ಪ್ರಕಾಶ್ ಕಾಂಬ್ಳೆ ಆಯ್ಕೆಯಾಗಿದ್ದಾರೆ. ರೇಖಾ ಅವರು ಪೂರ್ಣಾನಗರದ ಪರಿಷತ್ಗೆ ಆಯ್ಕೆಯಾಗಿರುವಂಥದ್ದು. ಜೆಡಿಎಸ್ನ ಹಲವು ಅಭ್ಯರ್ಥಿಗಳು ಇದೀಗ ಆಯ್ಕೆಯಾಗಿರೋದ್ರ ಬಗ್ಗೆ, ಮಹಾರಾಷ್ಟ್ರದಲ್ಲಿ ಈ ಗೆಲುವು ಸಂಭವಿಸಿದರ ಬಗ್ಗೆ ಸ್ವತಃ ದೇವೇಗೌಡರು ಹರ್ಷವನ್ನ ವ್ಯಕ್ತಪಡಿಸಿರುವಂಥದ್ದು. ಕರ್ನಾಟಕದಾಚೆಗೆ ಮತ್ತೊಮ್ಮೆ ಜೆಡಿಎಸ್ ವಿಸ್ತಾರಗೊಂಡಿದೆ. ಕೇರಳದಲ್ಲಿ ಗೆಲುವು ಆಯಿತು, ಇದೀಗ ಮಹಾರಾಷ್ಟ್ರದಲ್ಲಿ ಜೆಡಿಎಸ್ ವಿಸ್ತರಣೆ ಆಗ್ತಿರೋವಂಥದ್ದು. ಸ್ಥಳೀಯ ಚುನಾವಣೆಗಳಲ್ಲಿ ಇದೀಗ ಜೆಡಿಎಸ್ಗೆ ಗೆಲುವು ಸಿಕ್ಕಿರೋವಂಥದ್ದು. ಈ ಬಗ್ಗೆ ಹಿರಿಯ ರಾಜಕೀಯ ಧುರೀಣ ದೇವೇಗೌಡರು ಹರ್ಷವನ್ನ ವ್ಯಕ್ತಪಡಿಸಿರುವಂಥದ್ದು. ಕೇರಳದಲ್ಲಿ ಗೆಲುವು ಸಿಕ್ಕಿತ್ತು, ತದನಂತರ ಇದೀಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಿರುವಂಥದ್ದು. ಸ್ಥಳೀಯ ಚುನಾವಣೆಗಳಲ್ಲಿ, ಲೋಕಲ್ ಎಲೆಕ್ಷನ್ಗಳಲ್ಲಿ ಇದೀಗ ಜೆಡಿಎಸ್ಗೆ ಗೆಲುವು ಸಿಕ್ಕಿದೆ. ಹಲವು ಕಡೆ ಜೆಡಿಎಸ್ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ಪೂರ್ಣಾನಗರ ಇರಬಹುದು, ಗಾಂಧಿಗ್ಲನ್ಸ್ ಇರಬಹುದು, ಅನೇಕ ಕಡೆ ಜೆಡಿಎಸ್ ಗೆಲುವಿಗೆ ಹರ್ಷ ವ್ಯಕ್ತವಾಗ್ತಿದೆ. ಅಭ್ಯರ್ಥಿಗಳು ಸಂಭ್ರಮಿಸ್ತಿದ್ದಾರೆ.